ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿದ ತಾವು ಪ್ರಾರಂಭಿಕ ಜೀವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮತ್ತು ಸಮಾಜ ಸೇವಕರಾಗಿ ಕ್ರಿಯಾತ್ಮಕ ಸೇವೆ ಸಲ್ಲಿಸಿದವರು. ಇದಕ್ಕೆ ಪ್ರೇರಣೆ ಏನು? ತಮ್ಮ ಬಾಲ್ಯದ ಅನುಭವಗಳನ್ನು ಸ್ವಲ್ಪ ತಿಳಿಸಿ. ಹಳ್ಳಿಯಿಂದ ಮೈಸೂರಿಗೆ ಬಂದ ನಮಗೆ ಮೈಸೂರು ನಗರದ ವಾತಾವರಣ, ಸ್ವಾತಂತ್ರ್ಯ ಚಳವಳಿಯ ವೀರಕಾಳಿಯ ಶಬ್ದ, ದಾಸ್ಯ ಸಂಕೋಲೆಯನ್ನು ಬಿಡುವ ಕರ್ತವ್ಯ ಸದಾ ನನ್ನನ್ನು ಎಚ್ಚರಿಸಿತ್ತು. ನಮ್ಮ ಭಾವನವರಾದ ಎಸ್ ಶಾಸ್ತ್ರಿಗಳು, ಪೌರವಾಣಿ ಸಂಪಾದಕರು, ಅನೇಕ ಬಾರಿ ಸರಿವಾಸ ಹುರಿದುಂಬಿಸಿ ನಾನು ಮತ್ತು ನಮ್ಮ ಯಜಮಾನರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕುವಂತೆ ಪ್ರೋತ್ಸಾಹಿಸಿದರು. ಸ್ವಾತಂತ್ರ್ಯ ಸಮರದ ಚಟುವಟಿಕೆಗಳು ಅಂದಿನ ಸಮಾಜದ ಮೇಲೆ ಬೀರಿದ ಪರಿಣಾಮಗಳೇನು? ಇದರಲ್ಲಿ ಅಂದಿನ ಯುವಜನತೆಯ ಪಾತ್ರವೇನು? ಆಗ ಮೈಸೂರು ಜೈಲಿನ ಎದುರು ಒಂದು ಹಾಳು ಬಿದ್ದ ಜಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಯ ವೀರ ನಾಯಕರು ತಮ್ಮ ಸ್ಫೂರ್ತಿದಾಯಕ ಭಾಷಣಗಳಿಂದ ನಗರದ ಜನತೆಗೆ ದಾಸ್ಯ ಸಂಕೋಲೆಯ ಬಿಡುಗಡೆಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಆ ಮಹಾನ್ ನಾಯಕರ ಭಾಷಣಗಳಿಗೆ ಜನ ಕಿಕ್ಕರಿದು ತುಂಬುತ್ತಿದ್ದರು. ನಾನು ಆ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದೆ. ನಮ್ಮ ವೀರ ನಾಯಕರಾದ ಎಂ.ಎನ್. ಜೋಯಿಸ್, ಕಲಾಭವನ ಸೂರ್ಯನಾರಾಯಣರಾವ್, ರಂಗರಾಮಯ್ಯ, ವೀರಣ್ಣಗೌಡ, ಪಾಲಳ್ಳಿ ಸೀತಾರಾಮಯ್ಯ ಮೊದಲಾದ ಮಹನೀಯರು ಮಾರ್ಗದರ್ಶನ ನೀಡುತ್ತಾ ಶಿಸ್ತಿನಿಂದ ಮಾರ್ಗದರ್ಶನ ನೀಡುತ್ತಿದ್ದರು. ನನಗೆ ಸುಮಾರು 17 ವರ್ಷ. ಹೆಚ್ಚು ವಿದ್ಯೆಯೂ ಇಲ್ಲದ ನನಗೆ ಖಾದಿ ಬಟ್ಟೆಯನ್ನು ಕೊಟ್ಟು ನಾನು ಚಳವಳಿಯಲ್ಲಿ ಭಾಗವಹಿಸಲು ತೀರ್ಮಾನ ತೆಗೆದುಕೊಂಡರು. ನಮ್ಮ ನೆರೆಹೊರೆಯವರನ್ನು ಹುರಿದುಂಬಿಸಿ ಚಂದ ವಸೂಲಿ ಸಭೆಗಳಲ್ಲಿ ಪ್ರಭಾತ ಪೇರಿಯಲ್ಲಿ ಭಾಗವಹಿಸಲು ಕರೆದುಕೊಂಡು ಬರುತ್ತಿದ್ದೆ. ನಮ್ಮ ಬಡತನ ಮಧ್ಯೆಯೂ ಸಹ ಒಂದಿಷ್ಟು ಅಕ್ಕಿ ಮೊದಲಾದ ಆಹಾರ ಧಾನ್ಯಗಳನ್ನು ಕಳಿಸಿಕೊಡುತ್ತಿದ್ದೆ. ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ಅಖಂಡ ಭಾರತ ತನ್ನ ದಾಸ್ಯದ ಸಂಕೋಲನೆಯನ್ನು ಮುರಿಯಲು ಪಣತೊಟ್ಟ ಸುವರ್ಣ ಇತಿಹಾಸದ ಸುಮಾರು ನಿಸ್ವಾರ್ಥ ಸೇವಾ ಮನೋಭಾವದ ಸ್ಥಳೀಯ ನಾಯಕರ ಭಾಷಣಗಳು, ಪ್ರಭಾತ್ ಪೇರಿ, ಅಸಹಕಾರ ಚಳವಳಿ, ಅಂದಿನ ದಿನದಲ್ಲಿ ಯುವತಿಯರು ಸಕ್ರಿಯವಾಗಿ ಚಳವಳಿಯಲ್ಲಿ ಭಾಗವಹಿಸಲು ಯುವಜನತೆಯನ್ನು ಪ್ರೇರೇಪಿಸುತ್ತಿತ್ತು. ಶಾರದಾ ವಿಲಾಸ ಕಾಲೇಜು, ಮಹಾರಾಜ ಕಾಲೇಜುಗಳು ಯುವಜನತೆಯ ಚಳವಳಿಯ ಕೇಂದ್ರ ಬಿಂದುವಾಗಿತ್ತು. ಅಲ್ಲಿನ ಅನೇಕ ಉಪಾಧ್ಯಾಯರುಗಳು ಸಹ ಯುವಜನತೆಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಶ್ರೀಮಾನ್ ಎಂ.ಎಸ್. ರಾಮಸ್ವಾಮಿಗಳು, ವೆಂಕಟಕೃಷ್ಣಯ್ಯನವರು, ಎಂ.ಆರ್. ಲಕ್ಷಮ್ಮ ಅವರು ಯುವಜನತೆಗೆ ಸ್ಫೂರ್ತಿ ತುಂಬುತ್ತಿದ್ದರು. ಅಂದಿನ ವಿದ್ಯಾರ್ಥಿ ನಾಯಕರಾದ ಎಂ.ವಿ. ಕೃಷ್ಣಪ್ಪ, ಎಚ್.ವೈ. ಶಾರದಾ ಪ್ರಸಾದ್ರವರು ಮೈಸೂರು ನಗರದ ಯುವಜನತೆಯ ಮಾರ್ಗದರ್ಶನ ನೀಡಿ ಚಳವಳಿಯಲ್ಲಿ ಭಾಗವಹಿಸಲು ಪ್ರೇರೇಪಿಸಿದ್ದರು. ಅನಾಥಾಲಯ, ಸುಬ್ರಾಯನ್ ಕೆರೆ ಮೈದಾನ ಯುವಜನತೆಯ ಸ್ಫೂರ್ತಿ ಕೇಂದ್ರಗಳಾಗಿದ್ದವು. ತಮ್ಮ ಪತಿ ದಿವಂಗತ ಎಚ್. ನಂಜಪ್ಪಯ್ಯನವರದು ಸ್ವಾತಂತ್ರ್ಯ ಸಂಗ್ರಾಮದೊಡನೆ ನಿಕಟ ಸಂಪರ್ಕವಿದ್ದ ಕುಟುಂಬ. ರಾಷ್ಟ್ರೀಯ ಚಳುವಳಿಗಳಲ್ಲಿ ಇವರು ಕೈಗೊಂಡ ಕಾರ್ಯಚಟುವಟಿಕೆಗಳೇನು? ಅವರು ಯಾವಾಗಲೂ ಖಾದಿಯನ್ನೇ ತೊಡುತ್ತಿದ್ದರು. ನನ್ನನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾವನವರ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಉಪಸಮಿತಿಗಳಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡಲು ಅವಕಾಶವನ್ನು ಕೊಡುತ್ತಿದ್ದರು. ನಾನು ಮನೆಗೂ ಹೋಗಿ ಮಹಿಳೆಯರನ್ನು ಹುರಿದುಂಬಿಸಿ ಚಳವಳಿ ಮೆರವಣಿಗೆಯಲ್ಲಿ ಭಾಗವಹಿಸಲು ಕೋರುತ್ತಿದ್ದೆವು. ಅನೇಕ ಸಾಂಪ್ರದಾಯಿಕ ಮನೆಗಳ ಹೆಂಗಸು ಸಹ ಭಾಗವಹಿಸಲು ಪ್ರೇರೇಪಿಸುತ್ತಿದ್ದೆ. ಮೈಸೂರಿನ ಎಂ. ವೆಂಕಟಕೃಷ್ಣಯ್ಯನವರ ಮಾರ್ಗದರ್ಶನದಲ್ಲಿ ತಮ್ಮ ನಿಕಟ ಸಂಬಂಧಿಗಳಾದ ಶ್ರೀ ಎಸ್. ಶಾಸ್ತ್ರಿಯವರು ಪೌರವಾಣಿ ಪತ್ರಿಕೆಯ ಸಂಪಾದಕರಾಗಿಯೂ ಹಾಗೂ ಶ್ರೀ ಜಿ.ಆರ್. ಸ್ವಾಮಿಯವರು ವೀರಕೇಸರಿ, ಗ್ರಾಮ ಜೀವನ ಮತ್ತು ರಾಷ್ಟ್ರಬಂಧು ಪತ್ರಿಕೆಗಳ ಮೂಲಕ ರಾಷ್ಟ್ರೀಯತೆಯ ಭಾವನೆಗಳನ್ನು ಶ್ರೀಸಾಮಾನ್ಯರಲ್ಲಿ ಮೂಡಿಸಲು ಮೈಸೂರಿನ ತಗಡೂರು ರಾಮಚಂದ್ರ ರಾಯರ ನೇತೃತ್ವದಲ್ಲಿ ಸ್ವದೇಶಿ ಪ್ರಚಾರ, ಸಾರಾಯಿ ಮಾರಾಟದ ವಿರುದ್ಧ ಪಿಕೆಟಿಂಗ್, ಅರಣ್ಯ ಸತ್ಯಾಗ್ರಹ ಮುಂತಾದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರಾಗೃಹವಾಸ ಅನುಭವಿಸಿದವರು. ಈ ಚಟುವಟಿಕೆಗಳ ಬಗ್ಗೆ ತಮಗೇನು ತಿಳಿದಿದೆ ತಿಳಿಸಿ. ನಮ್ಮ ಭಾವನವರಾದ ಎಸ್. ಶಾಸ್ತ್ರಿಗಳು ಹುಟ್ಟು ಹೋರಾಟಗಾರರು. ಅಂದಿನ ದಾಸ್ಯ ಸಂಕೋಲನೆಯನ್ನು ಕಿತ್ತೆಸೆಯುವ ಹೋರಾಟದಲ್ಲಿ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದ್ದಿತು. ಶ್ರೀ ವೆಂಕಟಕೃಷ್ಣಯ್ಯನವರ ನೇತೃತ್ವದಲ್ಲಿ ಮೈಸೂರು ನಗರ ಪತ್ರಿಕೆಗಳು ತಮ್ಮ ಹರಿತವಾದ ಲೇಖನಿಯಿಂದ ಜನಗಳನ್ನು ಜಾಗೃತಗೊಳಿಸಿ ಚಳವಳಿಯಲ್ಲಿ ಭಾಗವಹಿಸಲು ಕರೆ ನೀಡಿ ತಮ್ಮ ಹರಿತವಾದ ಲೇಖನಿಯಿಂದ ಸರ್ಕಾರಕ್ಕೆ ಸವಾಲು ಎಸೆಯುತ್ತಿತ್ತು. ಇದನ್ನು ಸಹಿಸದೆ ಸರ್ಕಾರ ಅನೇಕ ವಿಧವಾದ ದಬ್ಬಾಳಿಕೆಯ ಕ್ರಮಗಳನ್ನು ಕೈಗೊಂಡು ಅನೇಕ ಪತ್ರಿಕೆಗಳ ಮುದ್ರಣಾಲಯಗಳನ್ನು ಮುಟ್ಟುಗೋಲು ಸಂಪಾದಕರ ದಸ್ತಗಿರಿ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಭಾವನವರ ಪೌರವಾಣಿ ಸಹ ಬಹಿಷ್ಕರಿಸಲ್ಪಟ್ಟಿತು. ಅವರು
ಹಿಂದೂಪುರಕ್ಕೆ ಹೋಗಿ ಅಲ್ಲಿ ಪತ್ರಿಕೆಯನ್ನು ಅಚ್ಚು ಹಾಕಿಸಿ ಮೈಸೂರಿನಲ್ಲಿ ರಾತ್ರಿ ಸಮಯದಲ್ಲಿ ಪತ್ರಿಕೆಯನ್ನು ಹಂಚುತ್ತಿದ್ದರು. ನಮ್ಮ ಮನೆಗೂ ಸಹ ಪೊಲೀಸರು ಶೋಧನೆ ನಡೆಸಿದರು. ನಂತರ ಅವರನ್ನು ಪೊಲೀಸರು ದಸ್ತಗಿರಿ ಮಾಡಿದರು. GR ಸ್ವಾಮಿಯವರು ಸಹ ಸರಸ್ವತಿ ಎಂಬ ಪತ್ರಿಕೆಯನ್ನು ಬೆಂಗಳೂರಿನಿಂದ ಹೊರಡಿಸುತ್ತಿದ್ದರು. ಅವರು ಅನೇಕ ಪತ್ರಿಕೆಗಳಿಗೆ ಪ್ರತಿನಿಧಿಗಳಾಗಿದ್ದರು. ಅವರ ಮನೆಯವರೆಲ್ಲರೂ ಸ್ವದೇಶಿ ಚಳವಳಿಯಲ್ಲಿ ತಮ್ಮ ಮನೆಯಲ್ಲಿದ್ದ ಖಾದಿ ಬಟ್ಟೆಯಲ್ಲದ ಬಟ್ಟೆ ಬರೆಗಳನ್ನೆಲ್ಲವನ್ನು ಸುಟ್ಟು ಹಾಕಿದರು. ಇದರ ಪರಿಣಾಮದಿಂದ ನೆರೆಹೊರೆಯವರು ಸಹ ಅದನ್ನು ಅನುಸರಿಸಿ ತಮ್ಮ ವಿದೇಶಿ ವಸ್ತುಗಳನ್ನು ಸುಟ್ಟು ಹಾಕಿ ಸ್ವದೇಶಿ ಚಳವಳಿಯಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು. ಆ ಸರ್ಕಾರ GR ಸ್ವಾಮಿಯವರ ಪತ್ನಿ ಲಲಿತಮ್ಮ ಅವರನ್ನು ಕ್ಯಾನ್ಸರ್ ರೋಗಿ ಎಂದು ಸಹ ಪರಿಗಣಿಸದೆ ಅವರನ್ನು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದರು. ತಗಡೂರು ರಾಮಚಂದ್ರ ರಾವ್ರವರ ಮಾರ್ಗದರ್ಶನದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಚಳವಳಿಯನ್ನು ನಂಜನಗೂಡು ತಾಲೂಕಿನಲ್ಲಿ ಪ್ರಾರಂಭಿಸಿದರು. ಖಾದಿ ಬಟ್ಟೆಯನ್ನು ಹಾಕಲು ಪ್ರೋತ್ಸಾಹಿಸಿ ಖಾದಿ ನೇಯುವ ಅನುಕೂಲವಾಗುವಂತೆ ಮನೆ ಮನೆಗೂ ಚರಕದ ವಿತರಣೆ ಮಾಡಿ ಖಾದಿಯ ಕ್ರಾಂತಿಯ ಕಿಡಿಯನ್ನು ಹತ್ತಿಸಿದರು. ಬದನವಾಳ ಖಾದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ನಮ್ಮೆಲ್ಲರನ್ನು ಖಾದಿ ಚಳವಳಿಯಲ್ಲಿಯೂ ಭಾಗವಹಿಸುವಂತೆ ಪ್ರೇರೇಪಿಸಿದರು. ಡಾಕ್ಟರ್ ನಾಸು ಹರ್ಡೀಕರ್ ರವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳ ಅಂದಿನ ಯುವಕರ ಮೇಲೆ ಮಾಡಿದ ಪರಿಣಾಮಗಳೇನು? ಇದರಲ್ಲಿ ತಮ್ಮ ಕುಟುಂಬದ ಸದಸ್ಯರು ಭಾಗವಹಿಸಿದ್ದರೆ ತಿಳಿಸಿ. ಹಾರ್ಡೀಕರ್ ಅವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳ ಅಂದಿನ ಯುವಕರ ಮೇಲೆ ಮಾಡಿದ ಯುವಕರಿಗೆ ಅನೇಕ ಸೇವಾ ಶಿಬಿರಗಳನ್ನು ನಡೆಸಿ ಮಾರ್ಗದರ್ಶನ ನೀಡುತ್ತಿತ್ತು. ನಮ್ಮ ಮಕ್ಕಳು ತುಂಬ ಚಿಕ್ಕವರು, ಅವರು ಯಾರೂ ಪಾಲ್ಗೊಳ್ಳಲಿಲ್ಲ. ಮೈಸೂರಿನ ಕಾಂಗ್ರೆಸ್ ನಾಯಕರಾದ MN ಜೋಯಿಸ್, ವೀರಕೇಸರಿ ಸೀತಾರಾಮ ಶಾಸ್ತ್ರಿ, HC ದಾಸಪ್ಪ ಮತ್ತು ಪಾಲ್ಹಳ್ಳಿ ಸೀತಾರಾಮಯ್ಯನವರ ಭಾಷಣಗಳು ರಾಷ್ಟ್ರೀಯ ಜಾಗೃತಿ ಮೂಡಿಸುವಲ್ಲಿ ಯುವಕರನ್ನು ಪ್ರಚೋದಿಸುತ್ತಿದ್ದವೆ. ಇದು ತಮ್ಮಂತಹ ಗೃಹಿಣಿಯರ ಮೇಲೆ ಪರಿಣಾಮ ಬೀರಿತ್ತೆ ಅಥವಾ ಈ ನಾಯಕರುಗಳ ಪತ್ನಿಯರೂ ಸಹ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಂಧಿಸಲ್ಪಟ್ಟಿದ್ದು ಅಂದಿನ ಮಹಿಳೆಯರ ಮೇಲೆ ಇದು ಪರಿಣಾಮ ಬೀರಿತ್ತೆ, ತಿಳಿಸಿ. ಮೈಸೂರಿನ ಕಾಂಗ್ರೆಸ್ ನಾಯಕರಾದ MN ಜೋಯಿಸ್, ವೀರಕೇಸರಿ ಸೀತಾರಾಮ ಶಾಸ್ತ್ರಿ, ಪಾಲಹಳ್ಳಿ ಸೀತಾರಾಮಯ್ಯನವರ ಭಾಷಣಗಳು ಯುವ ಜನತೆಯನ್ನು ಪ್ರೇರೇಪಿಸುತ್ತಿತ್ತು. ಅವರ ಪತ್ನಿಯರು ಸಹ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದುದರಿಂದ ಗೃಹಿಣಿಯರಿಗೂ ಪ್ರೇರಣೆ ದೊರೆಯುತ್ತಿತ್ತು. ಆದ್ದರಿಂದ ನಾವುಗಳು ಅವರನ್ನು ಹಿಂಬಾಲಿಸುತ್ತಿದ್ದೆವು. ಯಶೋಧರ ದಾಸಪ್ಪ, ಪಾರ್ವತಮ್ಮ ಸೂರ್ಯನಾರಾಯಣರಾವ್, ವೆಂಕಮ್ಮ, ಪಾಲಹಳ್ಳಿ ಸೀತಾರಾಮಯ್ಯ, MR ಲಕ್ಷ್ಮಮ್ಮ ಇವರು ನಮ್ಮನ್ನೆಲ್ಲ ಶಿವಪುರ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು. ಅಂದಿನ ದಿನ ಸಾವಿರಾರು ಎತ್ತಿನ ಗಾಡಿಗಳಲ್ಲಿ ತಂಡೋಪತಂಡವಾಗಿ ಜನಸಾಗರ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಬರುತ್ತಿತ್ತು. ಶ್ರೀಮಾನ್ ವೀರಣ್ಣಗೌಡರು ನಾಯಕತ್ವವನ್ನು ವಹಿಸಿದರು. ನಮ್ಮ ಎದುರಿನಲ್ಲಿಯೇ ಶ್ರೀಮಾನ್ ವೀರಣ್ಣಗೌಡರು ಭಾಷಣ ಮಾಡಲು ಪ್ರಾರಂಭಿಸುವ ಮುನ್ನ ಮುಂಚೂಣಿಯಲ್ಲಿದ್ದ ನಾಯಕರ ದಸ್ತಗಿರಿ ಆಯಿತು. ಲಾಠಿ ಪ್ರಹಾರವಾಗಿ ಜನ ಚಲ್ಲಾಪಿಲ್ಲಿಯಾಗಿ ಚೆದರಿ ಹೋಗುತ್ತಿತ್ತು. ಪೊಲೀಸರ ಲಾಠಿ ಏಟುಗಳನ್ನು ಲೆಕ್ಕಿಸದೆ ಮರೆಯಲ್ಲಿ MN ಜೋಯಿಸರು ಧ್ವಜವನ್ನು ಹಾರಿಸಿಯೇ ಬಿಟ್ಟರು. ಲಾಠಿಯ ಹೊಡೆತಗಳನ್ನು ಲೆಕ್ಕಿಸದೆ ಜನ ಒಕ್ಕರ್ಲಿಂದ ಜೋಯಿಸರಿಗೆ ಅಭಿವಂದಿಸಿತು. 1938ರ ಹ್ಯಾಮಿಲ್ಟನ್ ಬಿಲ್ಡಿಂಗ್ ಸತ್ಯಾಗ್ರಹದಲ್ಲಿ ತಾವು ಮತ್ತು ಕಲಾಭವನಂ ಪಾರ್ವತಮ್ಮನವರು ಇತರ ಸ್ವಯಂ ಸೇವಕರೊಂದಿಗೆ ಕ್ರಿಯಾಶೀಲರಾಗಿ ಭಾಗವಹಿಸಿದ್ದಿರಿ. ಅಂದಿನ ತಮ್ಮ ಅನುಭವಗಳನ್ನು ತಿಳಿಸಿ. 1938ನೇ ಇಸ್ವಿಯ ಆ ದಿನ ಸದಾ ನನ್ನ ಸ್ಮೃತಿ ಪಟಲದಲ್ಲಿ ನೆನಪಿನಲ್ಲಿರುವ ಸುದಿನ. ಕರಾಳ ಕಠೋರ ಪೊಲೀಸ್ ಕಮಿಷನರ್ ಹ್ಯಾಮಿಲ್ಟನ್ ಹೆಸರಿನಲ್ಲಿದ್ದ ಕಟ್ಟಡದ ನಾಮಫಲಕವನ್ನು ತೊಡೆದು ಹಾಕಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೆಡೆ ಸೇರಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ನಮ್ಮ ನಾಯಕರುಗಳು ನಮಗೆ ಆಜ್ಞಾಪಿಸಿದರು. ಹ್ಯಾಮಿಲ್ಟನ್ ಒಬ್ಬ ಕ್ರೂರಿ ಅತ್ಯಾಚಾರಿ ಪೊಲೀಸ್ ಅಧಿಕಾರಿ. ಅವನು ಅನೇಕ ರೀತಿಯಿಂದ ಹಿಂಸೆಯನ್ನು ಅತ್ಯಾಚಾರವನ್ನು ಎಸಗಿದ್ದ. ಈ ಕ್ರೂರಿಯ ಹೆಸರನ್ನು ಅಳಿಸಲು ನಾವೆಲ್ಲರೂ ಕಂಕಣಬದ್ಧರಾದೆವು. ಅಂದಿನ ದಿನದಲ್ಲಿ ವೈದಿಕ ಕುಟುಂಬದ ಮಹಿಳೆಯರು ಸಕ್ರಿಯವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಬರುತ್ತಿರಲಿಲ್ಲ. ಆದರೆ ನಮ್ಮ ಮನೆಯ ವಾತಾವರಣ ಇದಕ್ಕೆ ತದ್ವಿರುದ್ಧವಾಗಿತ್ತು. ಚಳವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ನಾವುಗಳು ಕಳೆದುಕೊಳ್ಳುತ್ತಿರಲಿಲ್ಲ. ನಾನು ನನ್ನ ಹೆಸರನ್ನು ಮಹಿಳಾ ವಿಭಾಗದಲ್ಲಿ ಪಾರ್ವತಮ್ಮನವರಿಗೆ ನೋಂದಾಯಿಸಲು ತಿಳಿಸಿದೆ. ಅವರು ಸಂತೋಷದಿಂದ ಒಪ್ಪಿ ನೋಂದಾಯಿಸಿಕೊಂಡರು. ಆದರೂ ನನಗೆ ಎಚ್ಚರಿಕೆಯಿಂದ ಇರುವಂತೆಯೂ ತಿಳಿಸಿದರು. ನಾನು ಯಾವುದನ್ನು ಲೆಕ್ಕಿಸದೆ ಭಾಗವಹಿಸುವೆಂದು ತಿಳಿಸಿದೆ. ಇಡೀ ದಿನ ರಾತ್ರಿ
ನನ್ನ ಮನಸ್ಸು ಹುಮ್ಮಸ್ಸಿನಿಂದ ಸಿಡಿದು ನಿದ್ದೆ ಬರಲಿಲ್ಲ. ಸೂರ್ಯೋದಯಕ್ಕಾಗಿ ತವಕಿಸುತ್ತಿದ್ದೆ. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಎದ್ದು ನಿತ್ಯ ವಿಧಿಗಳನ್ನು ಮುಗಿಸಿ 4 ರೂಪಾಯಿ ಖಾದಿ ಸೀರೆಯನ್ನು ಉಟ್ಟು ಹೊರಡಲು ಅನುವಾದೆ. ನಮ್ಮ ನೆರೆಹೊರೆಯ ಅನೇಕ ಮಹಿಳೆಯರುಗಳು ಸುಬ್ರಾಯನ ಕೆರೆ ಮೈದಾನದಲ್ಲಿ ಸೇರಿದೆವು. ಅಲ್ಲಿ ನಮ್ಮ ಪಾರ್ವತಮ್ಮ, ಸೂರ್ಯನಾರಾಯಣ ರಾಯರು, ವೆಂಕಮ್ಮ, ಸೀತಾರಾಮಯ್ಯ, ಎನ್ ಜೋಯಿಸ್ರವ್ ಮೊದಲಾದವರು ಸುಬ್ರಾಯನ ಕೆರೆ ಆವರಣದಲ್ಲಿ ಶಿಸ್ತಿನಿಂದ ಒಗ್ಗೂಡಿಸಿದರು. ಪ್ರತಿಯೊಬ್ಬ ಸ್ವಯಂ ಸೇವಕಿಯು ಒಂದು ಬಾವುಟ ಮತ್ತು ಒಂದು ಮಡಕೆಯಲ್ಲಿ ಸುಣ್ಣದ ಬಗ್ಗಡ, ಒಂದು ಕುಂಚವನ್ನು ಕೊಟ್ಟರು. ಮೆರವಣಿಗೆಯ ಮುಂದಿನ ಸಾಲಿನಲ್ಲಿ ಮಹಿಳೆಯರು ಇರುತ್ತಿದ್ದರು. ನಾನು ಮತ್ತು ಪಾರ್ವತಮ್ಮ ಮುಂಚೂಣಿಯಲ್ಲಿ ಇದ್ದೆವು. ನಾವೆಲ್ಲರೂ ಬೋಲೋ ಭಾರತ್ ಮಾತಾ ಕಿ ಹ್ಯಾಮಿಲ್ಟನ್ಗೆ ವಿರುದ್ಧವಾದ ಘೋಷಣೆಗಳನ್ನು ಕೂಗುತ್ತಾ ರಾಷ್ಟ್ರಗೀತೆಯನ್ನು ಹಾಡುತ್ತಾ ಮೆರವಣಿಗೆಯಲ್ಲಿ ಸಾಗಿದೆವು. ನಾನು ನನ್ನ ಪುಟ್ಟ ಮಗುವನ್ನು ಕಂಕಳಲ್ಲಿ ಹೊತ್ತು ವೀರಾವೇಶದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಹೊರಟೆವು. ಬೀದಿಗಳಲ್ಲಿ ಮಹಿಳೆಯರು ಉತ್ಸಾಹದಿಂದ ಮನೆಗಳಿಂದ ಬಂದು ನಮಗೆ ಆರತಿಯನ್ನು ಎತ್ತಿ ಅರಿಶಿನ ಕುಂಕುಮವನ್ನು ಕೊಟ್ಟು ನಮ್ಮನ್ನು ಹರಿಸುತ್ತಿದ್ದ ದೃಶ್ಯ ಚಿರಸ್ಮರಣೀಯ. ಧನ್ಯ ಭಾರತೀಯ, ನಿನ್ನ ಜನ್ಮ ಎಂಬ ಭಾವನೆ ನನಗೆ ಬರುತ್ತಿತ್ತು. ಅಂದಿನ ಸತ್ಯಾಗ್ರಹದಲ್ಲಿ ಸುಮಾರು 25,000 ಜನ ಭಾಗವಹಿಸಿದ್ದರು. ಇಷ್ಟೊಂದು ಸಂಖ್ಯೆಯಲ್ಲಿ ಜನಗಳು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರೂ ಸಹ ನಾವೆಲ್ಲರೂ ಯಾವ ಘರ್ಷಣೆಗೂ ಅವಕಾಶ ಕೊಡದೆ ಶಿಸ್ತಿನಿಂದ ಮೆರವಣಿಗೆಯಲ್ಲಿ ಸಾಗುತ್ತಿದ್ದೆವು. ಯಾವ ಪೊಲೀಸ್ ಬಂದೋಬಸ್ತು ಇರಲಿಲ್ಲ. ಸಂಯಮ, ಶಿಸ್ತು, ಆದರ್ಶ ನಮ್ಮ ರಕ್ಷಣೆಗೆ ಇದ್ದೆವು. ನಮ್ಮ ಮೆರವಣಿಗೆ ಹ್ಯಾಮಿಲ್ಟನ್ ಸರ್ಕಲ್ ತಲುಪಲು ಸುಮಾರು 5 ಗಂಟೆ ಕಾಲ ಹಿಡಿಯಿತು. ನಮ್ಮ ಮೆರವಣಿಗೆಯನ್ನು ಸುಮಾರು 50 ಗಜ ದೂರದಲ್ಲಿ ಪೊಲೀಸರು ತಡೆದು ನಿಲ್ಲಿಸಿದರು. ನಾವೆಲ್ಲರೂ ಸ್ಟೇಟ್ ಬ್ಯಾಂಕ್ ಕಟ್ಟಡದ ಹತ್ತಿರ ರಸ್ತೆಯ 4 ದಿಕ್ಕಿನಲ್ಲಿಯೂ ಧರಣಿ ಕುಳಿತು ಘೋಷಣೆಗಳನ್ನು ಕೂಗುತ್ತಿದ್ದೆವು. ಮುಂದಿನ ಸಾಲಿನಲ್ಲಿ ನಾನು, ಪಾರ್ವತಮ್ಮ, ಸೂರ್ಯನಾರಾಯಣರಾವ್, ವೆಂಕಮ್ಮ, ರಾಮಣ್ಣ ಘೋಷಣೆಗಳನ್ನು ಕೂಗುತ್ತಾ ಕೂತಿದ್ದೆವು. ಜನ ಸಾಗರೋಪಾದಿಯಲ್ಲಿ ಬಂದು ಸೇರುತ್ತಿತ್ತು. ಹ್ಯಾಮಿಲ್ಟನ್ ವಿರುದ್ಧ ಘೋಷಣೆಗಳು ಎಲ್ಲೆಡೆ ಮೊಳಗುತ್ತಿತ್ತು. ಎಲ್ಲ ಒಕ್ಕೊರಲಿನಿಂದ ಹಸಿವು ಜಲದಾಹವನ್ನು ಲೆಕ್ಕಿಸದೆ ಧರಣಿ ನಡೆಸುತ್ತಿದ್ದೆವು. ಅನೇಕ ಪತ್ರಿಕಾ ಪ್ರತಿನಿಧಿಗಳು ನಮ್ಮ ಹೋರಾಟದ ಧ್ಯೇಯಗಳಿಗೆ ಪ್ರೋತ್ಸಾಹ ಕೊಡಲು ಬಂದಿದ್ದರು. ತಾಯ್ನಾಡು ಪತ್ರಿಕೆಯ ಶ್ರೀನಿವಾಸ ಮೂರ್ತಿ, ವೀರಿಗೆ ಶ್ರೀ ಸೀತಾರಾಮ ಶಾಸ್ತ್ರಿಗಳು, ಇನ್ನೂ ಅನೇಕ ಪತ್ರಿಕಾ ಪ್ರತಿನಿಧಿಗಳು ನಮ್ಮನ್ನು ಹುರಿದುಂಬಿಸಿ ನಮ್ಮ ಛಾಯಾಚಿತ್ರವನ್ನು ತೆಗೆದು ಮಾರನೆಯ ದಿನ ನನ್ನ ಕಂಕಳಲ್ಲಿದ್ದ ಮಗುವನ್ನು ಸಹ ಪಾರ್ವತಮ್ಮ, ಸೂರ್ಯನಾರಾಯಣರಾವ್ ಅವರ ಛಾಯಾಚಿತ್ರಗಳನ್ನು ಸಮಾಚಾರ ಸಮೇತ ಮುಖಪುಟದಲ್ಲಿ ಪ್ರಕಟಿಸಿದರು. ಅಷ್ಟು ಪ್ರಾಮುಖ್ಯತೆ ಅಂದಿನ ದಿನದಲ್ಲಿ ಮಹಿಳೆಯರು ಭಾಗವಹಿಸಿರುವುದೇ ಸುದ್ದಿಯಾಗಿತ್ತು. ನನಗೆ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದಾಗ ಸಾಯಂಕಾಲ 4 ಗಂಟೆ ತಂಡೋಪತಂಡವಾಗಿ ಬರುತ್ತಿದ್ದ ಜನಸಾಗರವನ್ನು ಪೊಲೀಸರು ತಡೆಯಲಾಗಲಿಲ್ಲ. ಆ ಜನಸಾಗರದ ಮುಂಚೂಣಿಯಲ್ಲಿದ್ದ ನಾನು ಮತ್ತು ಪಾರ್ವತಮ್ಮ ಮುಂದೆ ನಮ್ಮ ಕೈಯಲ್ಲಿದ್ದ ಸುಣ್ಣದ ಮಡಕೆಯನ್ನು ಕುಂಚವನ್ನು ಹಿಡಿದು ಮುಂದೆ ನುಗ್ಗಿದೆವು. ನಾನು ಮತ್ತು ಪಾರ್ವತಮ್ಮ ಕರಿಯ ದಪ್ಪ ಅಕ್ಷರದಲ್ಲಿ ಬರೆದಿದ್ದ ಬರ್ಬರ ಸಾರ್ವಭೌಮ ಹ್ಯಾಮಿಲ್ಟನ್ನವರ ಮೇಲೆ ಮಡಕೆಯಲ್ಲಿದ್ದ ಸುಣ್ಣವನ್ನು ಸುರಿದು ಕುಂಚದಿಂದ ಅದರ ಅಂದವನ್ನು ಪಾಳುಗೆಡಿದೆವು. ಆ ದೃಶ್ಯ ಇನ್ನೂ ನನ್ನ ಮನಸ್ಸಿನ ಮೇಲೆ ಚಿರಸ್ಥಾಯಿಯಾಗಿ ಉಳಿದಿದೆ. ಆ ಪವಿತ್ರ ಕಾರ್ಯಕ್ಕೆ ಮಹಾನ್ ದೇಶದ ಜನತೆ ನನ್ನನ್ನು ಪ್ರೇರೇಪಿಸಿತು. ಆ ಮಹಾನ್ ಜನಸಾಗರದ ನಮ್ಮ ಪವಿತ್ರ ಕಾರ್ಯದ ಯಶಸ್ಸಿಗಾಗಿ ಚಪ್ಪಾಳೆಗಳ ಸುರುಮಳೆಯಿಂದ ನಮಗೆ ಆಶೀರ್ವದಿಸಿತು. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಗೆ 1947ರಲ್ಲಿ ನಡೆದ ಮೈಸೂರು ಅರಮನೆ ಚೆಲ್ಲುವ ಸತ್ಯಾಗ್ರಹದಲ್ಲಿಯೂ ಸಹ ತಾವು ಭಾಗವಹಿಸಿದ್ದಿರಿ. ಇದರಲ್ಲಿ ಮಹಿಳೆಯರೊಂದಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಸಹ ಭಾಗವಹಿಸಿದ್ದರೆ ಈ ಚಳುವಳಿಯ ಪ್ರಮುಖ ವಿವರಗಳನ್ನು ತಿಳಿಸಿ. ಆಗಸ್ಟ್ 15, 1947 ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯವಾದ ಸುದಿನ. ಆದರೆ ಮೈಸೂರು ಸಂಸ್ಥಾನಕ್ಕೆ ಅದರ ಅವಕಾಶ ಸಿಗಲಿಲ್ಲ. ಅಂದಿನ ಮಹಾರಾಜರು ಕೆಲವು ಕುತಂತ್ರಿಗಳ ಮಾತನ್ನು ನಂಬಿ ವಿಲೀನಕ್ಕೆ ಒಪ್ಪಲಿಲ್ಲ. ಪುನಃ ನಾವು ಇನ್ನೊಂದು ಹೋರಾಟ ನಡೆಸಲು ನಮ್ಮ ನಾಯಕರುಗಳು ಸೊಂಟ ಕಟ್ಟಿ ನಿಂತರು. ಮೈಸೂರು ನಗರ ಈ ವಿಮೋಚನಾ ಚಳವಳಿಯ ಕೇಂದ್ರ ಬಿಂದುವಾಯಿತು. ಎಲ್ಲೆಲ್ಲೂ ತಂಬು ಚೆಟ್ಟಿ, ಚಟ್ಟಾಕಟ್ಟಿ, ರಾಮಸ್ವಾಮಿ ಮೊದಲಿಯಾರ್, ಮುರ್ದಾಬಾದ್ ಘೋಷಣೆಗಳು ಮೊಳಗಿದವು. ಮೈಸೂರಿನ ಮಹಿಳೆಯರು, ಯುವಕರು ಚಳವಳಿಯಲ್ಲಿ ತೊಡಗಿಸಿಕೊಂಡರು. ಆಗ ತಾನೇ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ ಗುಂಪಿನಲ್ಲಿದ್ದ ಜನತೆ ಸೆಟೆದು ನಿಂತು ಹೋರಾಟಕ್ಕೆ ಅನುವಾದರು. ಈ ಸಂದರ್ಭದಲ್ಲಿ ರಾಮಚಂದ್ರ ಸ್ಫೂರ್ತಿ ಧೈರ್ಯ ಚಿರಸ್ಮರಣೀಯ. ಪುಟ್ಟ ರಾಮಚಂದ್ರ ಅರಮನೆಗೆ ಸಂಪರ್ಕ ಕಲ್ಪಿಸುವ
ಪೈಪಿನೊಳಗೆ ಹೊಕ್ಕು ಕಾಲವನ್ನು ತಪ್ಪಿಸಿ ಭದ್ರಕೋಟೆಯನ್ನು ಹೊಕ್ಕು ಸಿಡಿಲು ಮರಿಯಂತೆ ಅರಮನೆಯ ಮೇಲೆ ಹತ್ತಿ ರಾಷ್ಟ್ರಧ್ವಜವನ್ನು ಹಾರಿಸಿಯೇ ಬಿಟ್ಟ. ಆ ಪುಟ್ಟ ಆ ಬಾಲಕನ ವಿಷಯ ಬೆಳಗಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಇಡೀ ನಗರವೇ ಸ್ಫೂರ್ತಿಯಿಂದ ಎಚ್ಚರಗೊಳ್ಳುವಂತೆ ಮಾಡಿತು. ಅಂದಿನ ದಿನದಲ್ಲಿ ಇಡೀ ಮೈಸೂರು ನಗರದಲ್ಲಿ ಪ್ರತಿಬಂಧಕಾಜ್ಞೆ ಹಾಕಲಾಗಿತ್ತು. ಶ್ರೀಮಾನ್ ನಾಗರಾಜಯ್ಯರು DC ಆಗಿದ್ದರು. ನಾವುಗಳು ಹಳ್ಳದಕೇರಿಯ ಒಂದು ವಠಾರದ ಮನೆಯಲ್ಲಿ ಬಾಡಿಗೆಯ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು. ಹಳ್ಳದಕೇರಿಯ ಒಂದು ವಠಾರದ ರಾಮಸ್ವಾಮಿಯವರ ತಾಯಿ ಜೊತೆಯಲ್ಲಿ ಒಂದೇ ವಠಾರದಲ್ಲಿ ಇರುತ್ತಿದ್ದೆವು. ಆ ದಿನ ನನಗೆ ಇನ್ನೂ ಸ್ಮೃತಿ ಪಟಲದಲ್ಲಿ ನೆನಪಿದೆ. ರಾಮಸ್ವಾಮಿಯವರ ತಾಯಿ ಅವಲಕ್ಕಿ ಕುಟ್ಟುತ್ತಿದ್ದರು. ನನ್ನ ಮಕ್ಕಳಾದ ಸುಬ್ಬು ರಾಮತೀರ್ಥರವನ್ನು ಕರೆದುಕೊಂಡು ರಾಮಸ್ವಾಮಿ ಮನೆಯಿಂದ ಹೊರಟ. ಅವರೆಲ್ಲರೂ ಟೌನ್ ಹಾಲ್ ಹತ್ತಿರ ಹೋದಾಗ ಕಾಲೇಜಿನ ಹತ್ತಿರ ಗಲಾಟೆ ನಡೆಯುತ್ತಿದೆ ಎಂದು ತಿಳಿಸಿ ಅವರೆಲ್ಲರೂ ಅಲ್ಲಿಗೆ ಹೋದರು. ಈಗಿನ ರಾಮಸ್ವಾಮಿ ಸರ್ಕಲ್ನ ಹತ್ತಿರ ದೊಡ್ಡ ವಿದ್ಯಾರ್ಥಿಗಳ ಗುಂಪು ಸೇರಿತ್ತು. ಅಂದಿನ DC ನಾಗರಾಜ ರಾಯರು ಪೊಲೀಸರಿಗೆ ಸಿಬ್ಬಂದಿಯೊಂದಿಗೆ ಬಂದು ಪೊಲೀಸಿಗೆ ಗುಂಪನ್ನು ತಡೆದು ನಿಲ್ಲಿಸುವಂತೆ ಆಜ್ಞೆ ಕೊಟ್ಟರು. ಸೆಕ್ಷನ್ 144 ಇದ್ದದರಿಂದ ಗುಂಪು ಚೆದರಲಿಲ್ಲ. ಗುಂಪು ಅಕ್ರಮವೆಂದು ತಿಳಿಸಿದರು. ಆದರೂ ಗುಂಪು ಚೆದರಲಿಲ್ಲ. ಇನ್ನೂ ಹೆಚ್ಚು ಘೋಷಣೆಗಳನ್ನು ಮೊಳಗಿದವು. DC ನಾಗರಾಜ ರಾಯರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಆಗ DCಯವರು ಗುಂಡು ಹಾರಿಸಲು ಆಜ್ಞೆ ಕೊಟ್ಟರು. ನಾವುಗಳು ನೋಡ್ತಿದ್ದಂತೆಯೇ ಹಿಂದಿನ ಸಾಲಿನಲ್ಲಿ ನಿಂತಿದ್ದ ರಾಮಸ್ವಾಮಿ ಮುಂದೆ ಬಂದು, ಗುಂಡು ಹೊಡೆಯಬೇಕಾದರೆ ನನಗೆ ಹೊಡಿ, ನಾನು ಹೆದರುವುದಿಲ್ಲ ಎಂದು ವೀರಾವೇಶದಿಂದ ತನ್ನ ಶರ್ಟಿನ ಗುಂಡಿಯನ್ನು ತೆಗೆದು ಎದೆ ಚಾಚಿದ. ಅಷ್ಟರಲ್ಲಿ ಫೈರಿಂಗಿಗೆ ಆರ್ಡರ್ ಆಗಿ ಗುಂಡು ರಾಮಸ್ವಾಮಿ ಎದೆಗೆ ತಗಲಿ ಸ್ಥಳದಲ್ಲಿಯೇ ಕುಸಿದು ಬಿದ್ದು ಮೃತಪಟ್ಟ. ಅನಂತರ ರಾಮಸ್ವಾಮಿಯ ತಾಯಿ ನಾನು ರಾಮಸ್ವಾಮಿಯ ಶವವನ್ನು ತೆಗೆದುಕೊಳ್ಳಲು ಬಹಳ ಶ್ರಮಪಟ್ಟೆವು. ಆಗಲೂ ಸಹ ಪೊಲೀಸನ ದಬ್ಬಾಳಿಕೆ ಕೊನೆಗೊಳ್ಳಲಿಲ್ಲ. ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡದೆ ಕೊಡುವುದಿಲ್ಲವೆಂದರು. ಕೊನೆಗೆ ಪೋಸ್ಟ್ ಮಾರ್ಟಮ್ ಮುಗಿಸಿ ಮೃತದೇಹವನ್ನು ಪೊಲೀಸ್ ವ್ಯಾನಿನಲ್ಲಿ ತಂದು ಮನೆಯ ಬಾಗಿಲಿಗೆ ನಿಲ್ಲಿಸಿದರು. ನಾವೆಲ್ಲ ಮೃತದೇಹವನ್ನು ನಮ್ಮ ವಠಾರದಲ್ಲಿ ಇಟ್ಟೆವು. ಇಡೀ ವಠಾರವೇ ಒಂದು ಕುಟುಂಬದಂತೆ ತಮ್ಮ ಶೋಕವನ್ನು ವ್ಯಕ್ತಪಡಿಸಿದರು. ಅವರ ತಾಯಿಯವರ ಒಂದೇ ಒಂದು ಜೀವನದ ಆಸರೆ ನಂದಿ ಹೋಯಿತು. ಸ್ವಾತಂತ್ರ್ಯ ಸಂಕೋಲೆಯ ಬಿಡುಗಡೆಗೆ ಆ ಮಹಾನ್ ತಾಯಿ ತನ್ನ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಳು. ಅಂದೇ ರಾತ್ರಿ ಆಕಾಶವಾಣಿಯಲ್ಲಿ ಮೈಸೂರು ಸಂಸ್ಥಾನ ವಿಲೀನಗೊಂಡ ಸುದ್ದಿ ನಗರದ ಜನತೆಗೆ ಹರ್ಷವನ್ನು ಕೊಟ್ಟಿತು. ಜವಾಬ್ದಾರಿ ಸರ್ಕಾರ ರಚಿತವಾಗಿ KC ರೆಡ್ಡಿಯವರು ಮುಖ್ಯಮಂತ್ರಿಗಳಾದರು. ಆದರೂ ಸಹ ನಮ್ಮ ಸಣ್ಣ ವಠಾರಕ್ಕೆ ಬಂದು ರಾಮಸ್ವಾಮಿಯವರ ತಾಯಿಯವರಿಗೆ ಸಾಂತ್ವನ ನೀಡಿದರು. ರಾಷ್ಟ್ರೀಯ ಚಳವಳಿಯ ಪ್ರಭಾವದಿಂದ ರಾಷ್ಟ್ರೀಯ ಶಾಲೆಗಳು ಮತ್ತು ಹಿಂದಿ ಪ್ರಚಾರ ಸಭಾದ ಕಾರ್ಯಕ್ರಮಗಳು ತಮ್ಮಂತಹ ಮಹಿಳೆಯರ ವಿದ್ಯಾರ್ಜನೆಗೆ ಸಹಾಯಕವಾಯಿತೆ ಹಾಗೂ ಮುಂದೆ ತಾವು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗಾಗಿ ಶ್ರಮಿಸಿ ಮೈಸೂರು ನಗರದಲ್ಲಿ ಕೆಲವು ಮಹಿಳಾ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಲು ಸ್ಫೂರ್ತಿ ನೀಡಿದ್ದೇವೆ ತಿಳಿಸಿ. ಸ್ವಾತಂತ್ರ್ಯ ಚಳವಳಿಯ ಭಾಗವಹಿಸಿದ ನಮಗೆ ಪ್ರಾಂತ್ಯವಾರ ಭಾಷಾವಾರ ಸಂಕುಚಿತ ಮನೋಭಾವಗಳಿರಲಿಲ್ಲ. ಎಲ್ಲರ ಗುರಿ ಒಂದೇ, ಸ್ವಾತಂತ್ರ್ಯವನ್ನು ಕೊಡಿಸುವುದು. ಈ ಸಂದರ್ಭದಲ್ಲಿ ಒಂದು ಘಟನೆ ನನಗೆ ಜ್ಞಾಪಕ ಬರ್ತದೆ. ಸ್ವಾತಂತ್ರ್ಯ ಚಳವಳಿಯ ಮಹಿಳಾ ನಾಯಕಿಯರಾದ ರಾಜಕುಮಾರಿ ಅಮೃತ ಕೌರ್ ಅವರು ಮೈಸೂರಿಗೆ ಬಂದಿದ್ದರು. ನಾವೆಲ್ಲರೂ ಲ್ಯಾನ್ಸ್ಟೌನ್ ಬಜಾರ್ ಹತ್ತಿರ ಅವರ ಭಾಷಣವನ್ನು ಕೇಳಿದೆವು. ಅವರ ಭಾಷಣವನ್ನು ಹಿಂದಿಯಲ್ಲಿ ಮಾಡಿದರು. ಆದರೆ ನನಗೆ ಅರ್ಥವಾಗಲಿಲ್ಲ. ಕಾರಣ ನಮಗೆ ಹಿಂದಿ ಬರುತ್ತಿರಲಿಲ್ಲ. ನಾವು ಕಕ್ಕಾಬಿಕ್ಕಿಯಾಗಿ ಕುಳಿತಿದ್ದೆವು. ಭಾಷಣದ ಮುಕ್ತಾಯದಲ್ಲಿ ಅಂದಿನ ನಮ್ಮ ಸಂಪರ್ಕ ಭಾಷೆ ನಾವೆಲ್ಲರೂ ಅದನ್ನು ಮರೆಯದೆ ಕಲಿಯಲೇಬೇಕು ಎಂದು, ಮುಂದಿನ ಸಾರಿ ಬರುವಾಗ ನೀವೆಲ್ಲರೂ ಹಿಂದಿ ಕಲಿಯಲೇಬೇಕೆಂದು ಕರೆ ಕೊಟ್ಟರು. ನಾವುಗಳು ಕೆಲವು ಮಹಿಳೆಯರು ಸೇರಿ ಅಕ್ಕನ ಬಳಗವೆಂಬ ಸಂಸ್ಥೆಯನ್ನು ನಡೆಸುತ್ತಿದ್ದೆವು. ಅಲ್ಲಿ ಎಲ್ಲರಿಗೂ ಉಚಿತವಾಗಿ ಹಿಂದಿ ಭಾಷೆಯನ್ನು ಕಲಿಸುತ್ತಿದ್ದೆವು. ನಾನು ಕಲಿತು ಅಲ್ಲಿಯೇ ವಿಶಾರದವರೆಗೂ ಓದಿ ಅಲ್ಲಿ ಅನೇಕ ಮಹಿಳೆಯರಿಗೆ ಹಿಂದಿ ಪಾಠವನ್ನು ಹೇಳಿಕೊಡುತ್ತಿದ್ದೆ. ನನ್ನ ಮಾರ್ಗದರ್ಶನದಲ್ಲಿ ಅನೇಕ ಮಹಿಳೆಯರು ಹಿಂದಿಯನ್ನು ಕಲಿತು ಅನೇಕ ಪದವಿಗಳನ್ನು ಪಡೆದಿರುತ್ತಾರೆ. ಅಂದಿನ ಹಿಂದಿ ಪ್ರಚಾರ ಸಭೆ ಮೊದಲಾದ ಸಂಸ್ಥೆಗಳು, ಅನೇಕ ಖಾಸಗಿ ಸಂಸ್ಥೆಗಳು ಹಿಂದಿ ಪ್ರಚಾರಕ್ಕೆ ಗಣನೀಯವಾದ ಸೇವೆಯನ್ನು ಸಲ್ಲಿಸಿರುತ್ತೆ. ಗೃಹ ಕೈಗಾರಿಕೆಯಾಗಿ ಪ್ರಾರಂಭಿಸಿದ ಅರವಿಂದ ಪರಿಮಳ ಅಗರಬತ್ತಿ ಕಾರ್ಖಾನೆಗೆ ಸ್ವದೇಶಿ ಚಳವಳಿಯು ಪ್ರೇರಣೆ ನೀಡಿದೆ ತಿಳಿಸಿ. ಅರವಿಂದ ಪರಿಮಳ ಕಾರ್ಖಾನೆ ಒಂದು ಗೃಹ ಕೈಗಾರಿಕೆ. ಅಗರಬತ್ತಿ ಉದ್ಯಮ ಮಹಿಳೆಯರಿಗೆ ವಿರಾಮ ಕಾಲದಲ್ಲಿ
ತಮ್ಮ ಗಂಡ ಅಥವಾ ಮಗ ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ತನ್ನ ವರಮಾನದ ಜೊತೆಗೆ ಹೆಂಗಸು ಸಹ ಅಡಿಗೆ ಮೊದಲಾದ ಮನೆಗೆಲಸದ ಜೊತೆಗೆ ಹೆಂಗಸರು ಸಹ ಮಾಡುವ ಸಂಪಾದನೆ ಮಾಡಬಹುದಾದ ಕುಟೀರ ಉದ್ಯಮ. ನಾನು ಸಹ ಅಗರಬತ್ತಿಯನ್ನು ಉಜ್ಜುತ್ತಿದ್ದೆ. ಆದ್ದರಿಂದ ಬಡ ಮಹಿಳೆಯರ ಬಡತನದ ಗೋಳು ನನಗೆ ತಿಳಿದಿದೆ. ಆದ್ದರಿಂದ ನಾನು ಯಾವಾಗಲೂ ಅಂತಹ ಮಹಿಳೆಯರ ಸಮಸ್ಯೆಗಳ ಕಡೆ ನನಗೆ ಕಳಕಳಿ ಇತ್ತು. ಆದ್ದರಿಂದ ಈ ಅಗರಬತ್ತಿ ಉದ್ಯಮ ಲಕ್ಷಾಂತರ ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಕಲ್ಪವೃಕ್ಷವೆಂದು ತಿಳಿದು ಅಂತಹ ಮಹಿಳಾ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಸರ್ಕಾರ ನಿಗದಿಪಡಿಸಿದ ರೀತಿಯಲ್ಲಿ ಸಂಬಳವನ್ನು ಕೊಟ್ಟು ನಡೆಸುತ್ತಿದ್ದೇವೆ. ನಮ್ಮ ಸಂಸ್ಥೆ ಉತ್ಕೃಷ್ಟ ಗುಣಮಟ್ಟಕ್ಕೆ ಮತ್ತು ರಫ್ತಿಗಾಗಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುತ್ತದೆ. ನಮ್ಮ ರಾಷ್ಟ್ರದ ನಿರುದ್ಯೋಗ ಮಹಿಳೆಯರಿಗೆ ಜೀವನಾವಕಾಶ ಕಲ್ಪಿಸುವ ಅವರ ಸೇವೆ ಮಾಡುವ ನನಗೆ ಇದೇ ಲಭ್ಯ ಅಷ್ಟೇ. ಇದಲ್ಲದೆ ನಮ್ಮ ಸಂಸ್ಥೆ ಮೈಸೂರು ನಗರದ ಸುತ್ತಮುತ್ತಲು ಹಳ್ಳಿಗಳಲ್ಲಿಯೂ ಸಹ ನಮ್ಮ ಉಪವಿಭಾಗವನ್ನು ಸ್ಥಾಪಿಸಿ ಹಳ್ಳಿ ಮಹಿಳೆಯರು ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆಗೆ ಸ್ವಾತಂತ್ರ್ಯದ ಪೂರ್ವದ ಆದರ್ಶ ಬಲಿದಾನಗಳಷ್ಟೇ ಸ್ಫೂರ್ತಿದಾಯಕ. ತಾವು ಉತ್ತಮ ಕೈಗಾರಿಕೋದ್ಯಮಿಯಾಗಿ, ಸಮಾಜ ಸೇವಕರಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿ ರಾಷ್ಟ್ರಪತಿಗಳಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಸನ್ಮಾನಗಳನ್ನು ಪಡೆದಿದ್ದೀರಿ. ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ನನಗೆ ನನ್ನ ರಾಷ್ಟ್ರ, ನನ್ನ ಜೀವನ ತೃಪ್ತಿ ತಂದಿದೆ. ಏಕೆಂದರೆ ನಾನು ಯಾವುದನ್ನು ಬಯಸದೆ ಕೇವಲ ಒಂದು ಕುಗ್ರಾಮದಿಂದ ಬಂದ ನನಗೆ ಈ ಕರ್ಮಭೂಮಿ ಕೊಟ್ಟಿರುವ ಕೊಡುಗೆಗಳು ಅಪಾರ. ನಮ್ಮ ಸಂಸ್ಕೃತಿಯು ನಮ್ಮ ವಿಚಾರಗಳ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿ. ನನ್ನ ಈ ಇಳಿವಯಸ್ಸಿನಲ್ಲಿ ನನಗೆ ಉತ್ಸಾಹವನ್ನು ತುಂಬುತ್ತದೆ ನನ್ನ ಶ್ರೀ ಭಾರತೀಯ ವೃದ್ಧ ಸೇವಾಶ್ರಮ. ಆ ವೃದ್ಧರ ನಿರ್ಮಲ್ಯದ ಪ್ರೀತಿ, ಭಕ್ತಿ, ಇವರ ಸೇವೆಯನ್ನು ಮಾಡಲು ನನಗೆ ನವಚೈತನ್ಯವನ್ನು ನೀಡುತ್ತಿದೆ. ಅವರ ಸೇವೆಯೇ ನನ್ನ ಗುರಿ, ಅವರೇ ನನ್ನ ದೇವರು. ಅವರ ಸೇವೆಯಲ್ಲೇ ನನಗೆ ಕೈವಲ್ಯ. ರಾಷ್ಟ್ರದ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಯುವ ಪೀಳಿಗೆಗೆ ತಾವು ನೀಡುತ್ತಿರುವ ಸಂದೇಶವೇನು? ರಾಷ್ಟ್ರದ ಪ್ರಗತಿಗೆ ಜನಸಾಮಾನ್ಯನ ಕರ್ತವ್ಯಗಳೇನು? ದಯವಿಟ್ಟು ತಿಳಿಸಿ. ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಯುವ ಪೀಳಿಗೆಗೆ ನಾನು ತಿಳಿಸುವುದಿಷ್ಟೇ. ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯದ ಅನೇಕ ಮಹನೀಯರ ಮಹಾನ್ ಜನತೆಯ ತ್ಯಾಗ ಬಲಿದಾನದಿಂದ ಲಭ್ಯವಾಗಿದೆ. ಅದರ ರಕ್ಷಣೆಗೆ ನಿಮ್ಮ ತನು ಮನ ಧನ ಎಲ್ಲವನ್ನು ತ್ಯಾಗ ಮಾಡಲು ಸಿದ್ಧರಾಗಿರಿ. ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ರ ವಿಚಾರಧಾರೆ ನಿಮಗೆ ಸ್ಫೂರ್ತಿಯನ್ನು ನೀಡಲಿ. ಇವತ್ತು ರಾಷ್ಟ್ರದಲ್ಲಿ ಎಲ್ಲೆಡೆ ತಾಂಡವಾಡುತ್ತಿರುವ ಭ್ರಷ್ಟಾಚಾರ, ಆತಂಕವಾದ, ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ಇವುಗಳು ನಿರ್ನಾಮವಾಗಬೇಕು. ಯುವ ಜನಾಂಗದಲ್ಲಿ ಎಚ್ಚರ ಮೂಡಿಸಬೇಕು. ಶಿಸ್ತು, ಪ್ರಾಮಾಣಿಕತೆ, ಸಂಯಮ, ನಿಸ್ವಾರ್ಥ ಸೇವೆ, ರಾಷ್ಟ್ರ ಪ್ರೇಮ, ತ್ಯಾಗ ಮನೋಭಾವನೆ ಯುವಜನತೆ ಬೆಳೆಸಿಕೊಂಡಲ್ಲಿ ನಮ್ಮ ರಾಷ್ಟ್ರದ ಪ್ರಗತಿ ಸಾಧ್ಯ. ಶ್ರೀಮತಿ ವಿಶಾಲಾಕ್ಷಮ್ಮನವರೇ, ತಾವು ಇದುವರೆಗೂ ರಾಷ್ಟ್ರದ ಸುವರ್ಣೋತ್ಸವದ ಈ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ನೆನಪುಗಳನ್ನು ವಿವರವಾಗಿ ತಿಳಿಸಿಕೊಟ್ಟು ಭವಿಷ್ಯ ಪೀಳಿಗೆಯ ಇತಿಹಾಸದ ಅಧ್ಯಯನಕ್ಕೆ ಉಪಯುಕ್ತ ಮಾಹಿತಿಯನ್ನು ನೀಡಿ ಉಪಕರಿಸಿರುತ್ತೀರಾ. ತಮ್ಮ ನೆನಪುಗಳ ಈ ಧ್ವನಿಮುದ್ರಣವನ್ನು ಹಲವಾರು ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರಾಗಾರ ಇಲಾಖೆಯಲ್ಲಿ ಶಾಶ್ವತವಾಗಿ ಮತ್ತು ವೈಜ್ಞಾನಿಕವಾಗಿ ಸಂರಕ್ಷಿಸಿ ಇಡಲಾಗುವುದು. ಇದಕ್ಕಾಗಿ ತಮಗೆ ಅತ್ಯಂತ ಧನ್ಯವಾದಗಳು.